ನಮಸ್ತೆ. ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಶಿರಹಟ್ಟಿ ಪಟ್ಟಣದ ಶಾಸಕರ ಜನಸಂಪರ್ಕ ಕಾರ್ಯಾಲಯದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿಯ ಯುವ ಮುಖಂಡ ಶಂಕರ್ ಮರಾಠೆ ಮಾತನಾಡಿ, ತಾಲೂಕಿನ ತೆಗ್ಗಿನ ಬಾವನೂರು ಗ್ರಾಮದ ರಿಜಿಸ್ಟರ್ ನಂಬರ್ 63, 64, 22 ಎಕರೆ ಜಮೀನು ಶ್ರೀ ವಿದ್ಯಾಭಿನವ ವಿದ್ಯಾರಣ್ಯ ಭಾರತಿ ಸ್ವಾಮಿನ ಇವರ ಹೆಸರಿನಲ್ಲಿದ್ದಂತಹ ಖಾತೆಯನ್ನು ಕಾನೂನು ಬಾಹಿರವಾಗಿ ಬೇರೆಯವರ ಹೆಸರಿಗೆ ಸಬ್ ರಿಜಿಸ್ಟರ್ ಅಧಿಕಾರಿ ನೋಂದಣಿ ಮಾಡಿರುತ್ತಾರೆ. ಈ ಖರೀದಿ ಪತ್ರದಲ್ಲಿ ನಕಲಿ ಸಹಿಗಳಿವೆ, ಅಲ್ಲದೆ ಕಾಗದ ಕ್ರಮಬದ್ಧವಾಗಿ ಇಲ್ಲವೆಂದು ಆರೋಪಿಸಿದರು. ಶ್ರೀ ವಿದ್ಯಾಭಿನವ ವಿದ್ಯಾರಣ್ಯ ಭಾರತಿ ಸ್ವಾಮಿನ ಇವರ ಬಗ್ಗೆ ವಿಚಾರಿಸಿದಾಗ ಈ ಸ್ವಾಮೀಜಿಯೇ ಇಲ್ಲ, ಇವರು ನಕಲಿ ಎಂದು ಗೊತ್ತಾಗಿದೆ. ಸರ್ಕಾರದ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡುವ ಅಧಿಕಾರಿಗಳೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಕಾನೂನು ಸಚಿವರ ತವರಲ್ಲೇ ಕಾನೂನು ಉಲ್ಲಂಘನೆಯಾಗಿದೆ. ಮಾನ್ಯ ಕಾನೂನು ಸಚಿವರು, ಜಿಲ್ಲಾಧಿಕಾರಿಗಳು ಈ ಅಕ್ರಮ ವ್ಯವಹಾರವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಫಕ್ಕೀರೇಶ್ ರಟ್ಟಿಹಳ್ಳಿ, ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾದ ನಾಗರಾಜ್ ಲಕ್ಕುಂಡಿ, ಬಿಜೆಪಿ ಮುಖಂಡರಾದ ಜಾನು ಲಮಾನಿ, ಅಕ್ಬರ್ ಸಾಬ್ ಯಾದಗಿರಿ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಖಾದರ್ ಕೊಟ್ಟಿಹಾಳ್, ಫೋಕಸ್ ಟಿವಿ ಡಿಜಿಟಲ್, ಶಿರಹಟ್ಟಿ, ಗದಗ. ಇರಬೇಕು, ಯಾರಿಗೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ಮತ್ತೊಬ್ಬರಿಗೆ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ನಾನು ಕರೆಕ್ಟ್ ಆಗಿರ್ಬೇಕು. ತಾವೇನ್ ಮಾಡಿದ್ರಿ ಮೇಡಮ್? ಅದಕ್ಕೆ ಉತ್ತರ ಕೊಡ್ರಿ. ಕಾನೂನಿನ ಪ್ರಕಾರ ಕಾನೂನು ಸಚಿವರು ತವರಲ್ಲಿ ಆಗ್ಬೇಕಾಗಿದ್ದ ಖರೀದಿ ಬದಲಾವಣೆ, ಖರೀದಿ ಕೊಡ್ತಕ್ಕಂಥ ಸ್ವಾಮೀಜಿನೇ ಇಲ್ಲ. ಅವರು ಫೋಟೋ ಹಚ್ಚಿ ಅವ್ರ ಹೆಬ್ಬಟ್ಟನ್ನ ಅವರು ಆ ಥರ ಸೈನ್ ನಕಲಿಯನ್ನು ಸೈನ್ ಮಾಡಿ ಖರೀದಿ ಪತ್ರ ಮಾಡಿದ್ದಾರೆ.